ಗೈಸ್, ನಿಮಗೆಲ್ಲ ಕಾಲಭೈರವ ಅಂದರೆ ಗೊತ್ತಾ? ಆಲ್ಮೋಸ್ಟ್ ಎಲ್ಲ ಜನರಿಗೂ ಭೈರವ ಅಂದರೆ ಶಿವನ ಒಂದು ಅವತಾರ ಅಂತ ಹೇಳ್ತಾರೆ. ಆದರೆ ಶಿವ ಭೈರವನನ್ನು ಯಾಕೆ ಸೃಷ್ಟಿ ಮಾಡಿದ್ದು ಗೊತ್ತಾ? ಏನಂದರೆ, ಒಂದು ಕಾಲದಲ್ಲಿ ಬ್ರಹ್ಮನಿಗೆ 5 ತಲೆ ಇರುತ್ತೆ. ಈ 5ನೇ ತಲೆ ಬಂದು ಸಖತ್ತು ಅಹಂಕಾರ ಮತ್ತು ಸುಳ್ಳನ್ನು ಹೇಳ್ತಾ ಇರುತ್ತೆ. ಬ್ರಹ್ಮನಿಗೆ ನನಗೆ 5 ತಲೆ ಇರೋದು ಹರಂಗೂ ಇಲ್ಲ ಹರಿಗೂ ಇಲ್ಲ, ಇವರಿಬ್ರಿಗಿಂತ ನಾನೇ ಶ್ರೇಷ್ಠ ಅನ್ನೋ ಅಹಂಕಾರ ಬಂದು ಬಿಟ್ಟಿರುತ್ತೆ. ಹೀಗೆ ಒಂದು ಬಾರಿ ಬ್ರಹ್ಮ ಶಿವನನ್ನು ತಾತ್ಸಾರ ಮಾಡೋದಕ್ಕೆ ಶುರು ಮಾಡ್ತಾನೆ. ಶಿವನಿಗೂ ಕೂಡ ಕೋಪ ಬಂದು ತನ್ನ ತಲೆಯಲ್ಲಿದ್ದ ಜಟೆಯನ್ನು ಬಿಚ್ಚಿ ಅದರಲ್ಲಿ ಒಂದೇ ಒಂದು ಕೂದಲನ್ನು ಕಿತ್ತು ಹಾಕಿದಾಗ ಅದರಿಂದ ಹುಟ್ಟಿದವನೇ ಭೈರವ. ಕೆಂಡಾಮಂಡಲವಾಗಿದ್ದ ಕಣ್ಣುಗಳು, ಕಪ್ಪು ದೇಹ, ಕೆದರಿದ ಮಂಡೆ, ಹಲವಾರು ಕೈಗಳು ಅಸ್ತ್ರಗಳಿಂದ ತುಂಬಿದ್ದವು. ಹೀಗೆ ನೋಡೋದಕ್ಕೆ ಭಯಾನಕವಾಗಿದ್ದ ಭೈರವ ಬ್ರಹ್ಮನ 5ನೇ ತಲೆಯನ್ನು ಕಡಿತಾನೆ. ಆದರೆ ಬ್ರಹ್ಮನ ತಲೆಯನ್ನು ಕತ್ತರಿಸಿದ ಕಾರಣ ಕಾಲಭೈರವನು ಬ್ರಹ್ಮಹತ್ಯೆ ದೋಷಕ್ಕೆ ಒಳಗಾಗ್ತಾರೆ. ಈ ಪಾಪದ ಮುಕ್ತಿಗಾಗಿ ಭೈರವ ಭೂಮಿಲಿ ಎಲ್ಲ ಕಡೆ ಅಲಿತಾರೆ. ಕೊನೆಗೆ ವಾರಣಾಸಿಗೆ ಬಂದಾಗ ಅವರ ಬ್ರಹ್ಮಹತ್ಯೆ ದೋಷವು ಮುಕ್ತಿ ಸಿಗುತ್ತೆ. ಈಗಲೂ ಕೂಡ ಕಾಲಭೈರವನನ್ನು ವಾರಣಾಸಿಯಲ್ಲಿ ಕ್ಷೇತ್ರ ಪಾಲಕನಾಗಿ ಎಲ್ಲರ ಮನೆಯಲ್ಲಿ ಪೂಜೆ ಮಾಡ್ತಾರೆ.